अब्दुल्ला प्रधानी नरेंद्र मोदी ಅವ್ರಿಗೆ ಹಾಡಿ ಹೊಗಳ್ಯಾರ ನೋಡ್ರಿ. कहा कि दिल की दूरी और दिल्ली से दूरी इन दोनों चीजों को मिटाने पे आप लगे हुए हैं. ಇನ್ನ ಸ್ವಲ್ಪ ಮಂದಿ ಒಳಗ ಒಂದು ದೊಡ್ಡ ಕುತೂಹಲನ ಹುಟ್ಟಿಸೈತಿ. ऐसे प्रोजेक्टों से न सिर्फ दिल की दूरी बल्कि दिल्ली से दूरी जो है वो कम हो जाती है. ಈಗ ಸಡನ್ ಆಗಿ ಒಮರ್ ಅಬ್ದುಲ್ಲಾ ಅವ್ರ ಬಾಯಾಗಿ ಇಂತ ಮಾತು ಕೇಳಿ ಒಂದ್ ರೀತಿ ಆಶ್ಚರ್ಯ ಹುಟ್ಟೈತ್ರಿ. ಮೋದಿ ಸರ್ಕಾರ ಬಂದ ಮೇಲೆ ಒಂದ್ ನೆಗೆಟಿವ್ ಜಮ್ಮು ಕಾಶ್ಮೀರದಾಗ ಒಮರ್ ಅಬ್ದುಲ್ಲಾ ಕಣ್ಣಿ ಕಾಣಿಸಿಲ್ಲ. ಇನ್ನು ಅವ್ರು ಹಿಂಗ್ ಹೊಗಳಿದ್ದ ಯಾರಿಗ ಆಶ್ಚರ್ಯ ಆಗತೈತಿ ಗೊತ್ತೇನ್ರಿ? ನಮಸ್ಕಾರ ರೀ. ಜಮ್ಮು ಕಾಶ್ಮೀರದ ಸಿಎಂ ಒಮರ್ ಅಬ್ದುಲ್ಲಾ ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೆ ಹಾಡಿ ಹೊಗಳ್ಯಾರ ನೋಡ್ರಿ. ಹಿಂಗ ಹೊಗಳಿದ್ದು ಸ್ವಲ್ಪ ಮಂದಿಗೆ ಆಶ್ಚರ್ಯ ಆಗೈತಿ. ಇನ್ನ ಸ್ವಲ್ಪ ಮಂದಿ ಒಳಗ ಒಂದು ದೊಡ್ಡ ಕುತೂಹಲನ ಹುಟ್ಟಿಸೈತಿ. ಅಂದಂಗ ಒಮರ್ ಅಬ್ದುಲ್ಲಾ ಪ್ರಧಾನಿ ಮೋದಿ ಅವ್ರಿಗೆ ಹೆಂಗೆಂಗ ಯಾವ್ಯಾವ ಮಾತಿಲೆ ಹೊಗಳ್ಯಾರ ಅನ್ನೋದನ್ನ ಒಂದ್ಸಲ ನೋಡ್ಕೊಂಬರ್ರಿ. आपने कहा कि दिल की दूरी और दिल्ली से दूरी इन दोनों चीजों को मिटाने पे आप लगे हुए हैं और वाकई आपके काम से ये साबित होता है. 15 दिन के अंदर अंदर जम्मू कश्मीर को लेके ये आपका दूसरा प्रोग्राम है और आज खुद आप सोनमर्ग आए हैं इस टनल का इफ्तिताह करने के लिए. ऐसे प्रोजेक्टों से न सिर्फ दिल की दूरी बल्कि दिल्ली से दूरी जो है वो कम हो जाती है. उस दौरान आपने जम्मू कश्मीर के आवाम से कहा था कि बहुत जल्द इलेक्शन होंगे, इंतखाबात होंगे और लोगों को अपने वोट के जरिए अपनी हुकूमत चुनने का मौका मिलेगा. आप अपनी बात पे कायम रहे और 4 महीनों के अंदर अंदर जम्मू कश्मीर में आपने इंतखाबात कराए. जम्मू कश्मीर में आपने लोगों को वोट देने का जो है अपनी हुकूमत चुनने का मौका दिया और आज इस बात का नतीजा है कि वजीर आला की हैसियत से मैं आज इस प्रोग्राम में शिरकत करके आपसे बात कर रहा हूँ. ನೋಡಿದ್ರಲ್ರಿ, ಒಮರ್ ಅಬ್ದುಲ್ಲಾ ಬಾಯಿ ತುಂಬ ಹಾಡಿ ಹೊಗಳ್ಯಾರ. ವಾತಾವರಣನು ಮೋದಿಗೆ ಸಪೋರ್ಟ್ ಮಾಡತೈತಿ, ಜಮ್ಮು ಕಾಶ್ಮೀರ ನೆಲಾನು ಮೋದಿ ಅವ್ರಿಗೆ ಸಪೋರ್ಟ್ ಮಾಡಾಕತ್ತೈತಿ, ಅಭಿವೃದ್ಧಿ ಕಾರ್ಯ ಮಾಡಾಕತ್ತಿರೋದ್ಕ ಇಡೀ ಎನ್ವಿರಾನ್ಮೆಂಟ್ ಹೆಂಗ್ ಕೈ ಹಿಡ್ದೈತಿ ಅಂತೆಲ್ಲ ಎಷ್ಟು ಚಂದ ಹೊಗಳ್ಯಾರ ಅಂತ. ಇನ್ನು ಅವ್ರು ಹಿಂಗೆ ಹೊಗಳಿದ್ದ ಯಾರಿಗೆ ಆಶ್ಚರ್ಯ ಆಗತೈತಿ ಗೊತ್ತೇನ್ರಿ? ಒಮರ್ ಅಬ್ದುಲ್ಲಾ ಅವರು ಇಂಡಿ ಮೈತ್ರಿಕೂಟದಾಗ ಅದಾರು ಅಂತ ಅನ್ಕೊಂಡು ಇಂಡಿ ಮೈತ್ರಿಕೂಟದ ಎಲ್ಲಾ ನಿಯಮಗಳನ್ನ ಪಾಲನೆ ಮಾಡ್ತಾರಂತ ನಂಬ್ಕೊಂಡವ್ರಿಗೆ. ಇನ್ನ ಕುತೂಹಲ ಯಾರಿಗಾಗತೈತೆ ಅಂದ್ರೆ ಒಮರ್ ಅಬ್ದುಲ್ಲಾ ಅವ್ರನ್ನ ಚುನಾವಣೆಗಿನ ಮುಂಚೆಗ ಮತ್ತು ಚುನಾವಣೆ ಆದ್ಮೇಲೆ ನೋಡಾಕತ್ತಾರಲ್ಲ ಮಂದಿ, ಅವ್ರಿಗೆ ಕುತೂಹಲ ಆಗಕತ್ತೈತಿ. ಏನಪ್ಪ ಒಮರ್ ಅಬ್ದುಲ್ಲಾ ಹೊಸ ರೂಪ ಪಡ್ಕೊಳತ್ತಾರ ಅಂತ ಹೇಳಿ. ಇನ್ನ ಒಮರ್ ಅಬ್ದುಲ್ಲಾ ಅವ್ರ ಹಿಂಗೆಲ್ಲ ನಡ್ಕೊಳಕತ್ತಿದ್ದ ಆಶ್ಚರ್ಯ ಅನ್ಸಾಕತ್ತಿರೋದಕ್ಕೂ ಕಾರಣ ಐತ್ರಿ. ಯಾಕಂದ್ರೆ ಜಮ್ಮು ಮತ್ತು ಕಾಶ್ಮೀರ ತಮ್ಮದ ಜಾಗೀರ್ ಅಂತ ಅನ್ಕೊಂಡು ಬೆಳೆದವ್ರು ಇವರು. ತಲತಲಾಂತರದಿಂದ ಕಾಂಗ್ರೆಸ್ ಜೋಡಿ ಕೈ ಜೋಡಿಸ್ಕೊಂಡು ಕಾಂಗ್ರೆಸ್ ಜೋಡಿ ಹೊಂದಾಣಿಕೆ ಮಾಡ್ಕೊಂಡು ಬಂದಂಥ ಪಕ್ಷ ನ್ಯಾಷನಲ್ ಕಾನ್ಫರೆನ್ಸು. ವಾಜಪೇಯಿ ಅವ್ರ ಕಾಲಾಟ ಬಿಟ್ರ ಮಿಕ್ಕಿದ ಟೈಮ್ನಾಗೆಲ್ಲ ಕಾಂಗ್ರೆಸ್ ಜೋಡಿ ಭಾಳ ಚಂದ ದೋಸ್ತಿ ಇತ್ತು ಇದ್ರದ. ಈಗ ಸಡನ್ ಆಗಿ ಒಮರ್ ಅಬ್ದುಲ್ಲಾ ಅವ್ರ ಬಾಯಾಗಿ ಇಂಥ ಮಾತು ಕೇಳಿ ಒಂದು ರೀತಿ ಆಶ್ಚರ್ಯ ಹುಟ್ಟೈತ್ರಿ. ಇನ್ನು ಜಮ್ಮು ಕಾಶ್ಮೀರದಾಗ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ ವಿರೋಧ ಪಕ್ಷಗಳಾಗಿದ್ರು ರಾಷ್ಟ್ರ ಮಟ್ಟದಾಗ ಇವು ಎರಡೂರ್ದು ಹೊಂದಾಣಿಕೆ ಫ್ರೆಂಡ್ಶಿಪ್ ಚಲೋನ ಇತ್ರಿ. ಅದ ಹೇಳಿದ್ನಲ್ಲ, ವಾಜಪೇಯಿ ಅವ್ರ ಟೈಮ್ ಬಿಟ್ರ ಮಿಕ್ಕಿದ ಎಲ್ಲ ಸಂದರ್ಭದಾಗೂ ಕಾಂಗ್ರೆಸ್ಸು ನ್ಯಾಷನಲ್ ಕಾನ್ಫರೆನ್ಸು ಒಂದ ದಾರಿ ಒಳಗೆ ನಡೆಯಕತ್ತಿದ್ದು. ಇನ್ನು ನ್ಯಾಷನಲ್ ಕಾನ್ಫರೆನ್ಸ್ ಇಂಡಿಯಾ ಅಲೈನ್ಸ್ ಜೋಡಿ ಸೇರ್ಕೊಂಡ ಮ್ಯಾಲ ಬಿಜೆಪಿ ಜೋಡಿ ಒಂದು ದೊಡ್ಡ ಅಂತರನ ಸೃಷ್ಟಿಯಾಗಿತ್ತು. ಬಿಜೆಪಿ ದ್ವೇಷ ಮಾಡೋ ಮನೋಭಾವ ತಾನು ಬೆಳೆಸ್ಕೊಳತೈತಿ ಅಂತ ಎಲ್ಲರಿಗೂ ಕಾಣಿಸಾಕತ್ತಿತ್ತು. ಇನ್ನ ಇಂಡಿಯಾ ಅಲೈನ್ಸ್ ದೊಡ್ಡ ಅಜೆಂಡಾನ ಮೋದಿ ಅವ್ರ ಮೇಲೆ ದ್ವೇಷ ಕಾರೋದು, ಬಿಜೆಪಿ ನಾಶ ಮಾಡ್ತೀವಂತ ದೊಡ್ಡ ದೊಡ್ಡ ಮಾತು ಮಾತಾಡೋದು. ಈಗ ಒಮರ್ ಅಬ್ದುಲ್ಲಾ ಅವರು ಇಂಡಿಯಾ ಅಲೈನ್ಸ್ ಒಳಗಿದ್ರು. ಹಿಂಗಿದ್ದಾಗ ಅವರು ಮೋದಿ ದ್ವೇಷ ಮಾಡಬೇಕಾಗಿತ್ತು. ಯಾಕಂದ್ರೆ ಇಂಡಿಯಾ ಅಲೈನ್ಸ್ ಟ್ಯಾಗ್ ಲೈನ್ ಅದು ಮೋದಿ ಅವರ ದ್ವೇಷ ಮಾಡೋದು. ಹಿಂಗಾಗಿ ಒಮರ್ ಅಬ್ದುಲ್ಲಾ ಸಡನ್ ಆಗಿ ಮೋದಿ ಅವ್ರನ್ನ ಹಾಡಿ ಹೊಗಳಾಕತ್ತಿದ್ದು ಆಶ್ಚರ್ಯ ಅಷ್ಟೇ ಅಲ್ರಿ, ಆತಂಕನೂ ಸೃಷ್ಟಿ ಮಾಡೈತಂತ ಹೇಳ್ಬೋದು ನೋಡ್ರಿ. ಇನ್ನ ಒಮರ್ ಅಬ್ದುಲ್ಲಾ ಭೌತಿಕವಾಗಿ ಇಂಡಿಯಾ ಅಲೈನ್ಸ್ ಒಳಗೆ ಅದಾರ ಅಂತ ಅನಿಸಿದ್ರು ಮಾನಸಿಕವಾಗಿ ಇಂಡಿಯಾ ಅಲೈನ್ಸ್ ಇಂದ ದೂರ ಆಗಾಕತ್ತಿದ್ರು. ಇಂಥವು ಘಟನೆಗಳನ್ನು ಇತ್ತೀಚೆಗೆ ಭಾಳ ನಡೆದಾವ. ಇತ್ತೀಚೆಗೆ ಒಮರ್ ಅಬ್ದುಲ್ಲಾ ಅವರು ಮೀಡಿಯಾ ಮುಂದೆ ಬಂದ ಇಂಡಿಯಾ ಅಲೈನ್ಸ್ ಒಳಗ ಒಂದು ನಿಲುವಿಲ್ಲ, ಒಂದು ಲೀಡರ್ಶಿಪ್ ಇಲ್ಲ, ಯಾರೋ ಒಬ್ರದನ್ನ ಗೈಡ್ ಮಾಡೋರಿಲ್ಲ, ಬರೀ ಬಿಜೆಪಿ ನಾಶ ಮಾಡಬೇಕು, ಮೋದಿ ದ್ವೇಷ ಮಾಡ್ಬೇಕಂತ ಅಜೆಂಡಾ ಇಟ್ಕೊಂಡು ಇಂಡಿಯಾ ಅಲೈನ್ಸ್ದ ಒಂದು ನೇರವಾದ ನಿಲುವಿಲ್ಲ ಅಂತ ಹೇಳಿ ಅದನ್ನ ಬಿಡಬೇಕು ಅಂತೆಲ್ಲ ನೇರವಾಗಿ ಬಹಿರಂಗವಾಗಿ ಮಾತಾಡಿದ್ರು. ಅವ್ರು ಹಿಂಗೆ ಮಾತಾಡಿದ ಮೇಲೆ ಮಾನಸಿಕವಾಗಿ ಇಂಡಿಯಾ ಅಲೈನ್ಸ್ ಇಂದ ಅವ್ರು ಎಷ್ಟು ದೂರ ಆಗ್ಯಾರ ಅನ್ನೋದು ರುಜುವಾತ್ ಆಗಿತ್ರಿ. ಒಮರ್ ಅಬ್ದುಲ್ಲಾ ಹಿಂಗೆ ಹೇಳಾಕ ಒಂದು ಕಾರಣನೂ ಐತ್ರಿ.
ನೀವು ಎಟ್ಟ ರಾಷ್ಟ್ರ ಮಟ್ಟದಾಗ ಚಲೋ ಸಂಬಂಧ ಇಟ್ಕೊಂಡ್ರು ಒಂದು ರೀತಿ ನೀವು ಎಲ್ಲೆಲ್ಲರ ಏನೇನಾರ ನಾಶ ಮಾಡಿ ಕಾಶ್ಮೀರ ಒಂದು ಕಗ್ಗಂಟ ಆಗಾಕ ಕಾರಣ ಆಗಿದ್ದು ಕಾಂಗ್ರೆಸ್ ಅನ್ನೋದನ್ನ ಅರ್ಥ ಮಾಡ್ಕೊಂಡಾರ ಅನ್ನಿಸ್ತೈತ್ರಿ. ಮತ್ತು ನ್ಯಾಷನಲ್ ಕಾನ್ಫರೆನ್ಸು ಮತ್ತು ಕಾಂಗ್ರೆಸ್ ನಡ್ಬರ್ಕ ಒಂದು ಅಸಮಾಧಾನ ಇತ್ತು ಅನ್ನೋದು ಅವಾಗ ಅಲ್ಲಲ್ಲೇ ಪ್ರೂವ್ ಆಗಕತ್ತಿತ್ತು. ಈಗ ಒಮರ್ ಅಬ್ದುಲ್ಲಾ ಅವ್ರು ಹಿಂಗೆಲ್ಲ ಮಾತಾಡಿದ್ದು ಒಂದು ರೀತಿ ಎಲ್ಲರೊಳಗ ಏನಪ್ಪ ಇದು ಹಿಂಗೆ ಉಲ್ಟಾ ಆತಲ್ಲ ಅಂತ ಅನ್ಸಾಕತ್ತೈತಿ. ಮತ್ತು ಇವತ್ತಿನ ರಾಹುಲ್ ಗಾಂಧಿ ಅವ್ರ ಕಾಂಗ್ರೆಸ್ದಂತರು ಬರೀ ಬಾಯ್ ಬಿಟ್ರ ಮೋದಿ ಅವ್ರ ದ್ವೇಷ ಕಾರೋದು ಬಿಟ್ಟು ಅಭಿವೃದ್ಧಿ ಮಾತು ಯಾವತ್ತೂ ಆಡ್ಲಿಲ್ಲ. ಇದನ್ನು ಒಮರ್ ಅಬ್ದುಲ್ಲಾ ಅವರು ಅರ್ಥ ಮಾಡ್ಕೊಂಡಾರ. ಇದಕ್ಕಿನ್ನ ಹೆಚ್ಚಿಗೆ ಹೇಳ್ಬೇಕಂದ್ರ ಜಮ್ಮು ಕಾಶ್ಮೀರ ಮೋದಿ ಸರ್ಕಾರ ಬಂದ ಮೇಲೆ ಹೆಂಗ್ ಬದಲಾಗೈತೆ ಅನ್ನೋದ್ನು ಒಮರ್ ಅಬ್ದುಲ್ಲಾ ಕಣ್ಣಿಲೆ ನೋಡಾಕತ್ತಾರ. ಜಮ್ಮು ಕಾಶ್ಮೀರದಾಗ ಪ್ರವಾಸೋದ್ಯಮ ಎಷ್ಟರ ಮಟ್ಟಿಗೆ ಬೆಳೆದೈತಿ, ರಕ್ಷಣಾ ಪಡೆಗಳು ಎಷ್ಟು ಸ್ಟ್ರಾಂಗ್ ಆಗ್ಯಾವ, ಎಲ್ಲದಕ್ಕಿನ್ನ ಒಂದ ಪೋಲ್ನಾಗ ಎಲೆಕ್ಷನ್ ನಡೆದಿದ್ದು, ಇದೆಲ್ಲದಕ್ಕಿನ್ನೂ G20 ಶೃಂಗಸಭೆ ಯಾವುದೇ ರೀತಿ ಅಡೆತಡೆ ಇಲ್ದ ಯಶಸ್ವಿಯಾಗಿ ನಡೆದಿದ್ದು, ಇದೆಲ್ಲಾನು ಒಮರ್ ಅಬ್ದುಲ್ಲಾ ಅವ್ರಿಗೆ ಮೋದಿ ಅವ್ರನ್ನ ಹೊಗಳಕ ಸ್ಫೂರ್ತಿ ಆಗೈತಿ. ಇನ್ನು ಮೋದಿ ಸರ್ಕಾರ ಬಂದ ಮೇಲೆ ಒಂದು ನೆಗೆಟಿವ್ ಜಮ್ಮು ಕಾಶ್ಮೀರದಾಗ ಒಮರ್ ಅಬ್ದುಲ್ಲಾ ಕಣ್ಣಿಗೆ ಕಾಣಿಸಿಲ್ಲ, ಕಂಡಿದ್ದೆಲ್ಲ ಪಾಸಿಟಿವ್. ಹಿಂಗಾಗಿ ಅವರು ಮೋದಿ ಅವ್ರನ್ನ ಹೊಗ್ಳ್ಯಾರ. ಕಳೆದ 50-60 ವರ್ಷದಾಗ ಆಗಲ್ದ ಅಭಿವೃದ್ಧಿ ಜಮ್ಮು ಕಾಶ್ಮೀರದಾಗ ಮೋದಿ ಅವ್ರು ಮಾಡಾಕತ್ತಿದ್ದ ಅವರಿಗೆ ಮೆಚ್ಚುಗೆ ಆಗೈತಿ. ಇನ್ನು ಒಮರ್ ಅಬ್ದುಲ್ಲಾ ಪಾಕಿಸ್ತಾನವ್ರ ಜೋಡಿ ಒಂದು ಚಲೋ ಸಂಬಂಧ ಇಟ್ಕೊಂಡಿದ್ರು. ಏನು ಕೇಳ್ತೀರಿ, ಅವಾಗ ಹಾಡೋದೇನು ಹೊಗಳೋದೇನು, ಅವ್ರ ಜೋಡಿ ಕೈ ಜೋಡಿಸೋದೇನು, ಮಿಲಾಯಿಸೋದೇನು, ಲಂಚ್ಗೆ ಹೋಗೋದೇನು. ಈಗ ಅವರ ಬಿಕಾರಿ ಆಗ್ಯಾರ ಪಾಕಿಸ್ತಾನದವ್ರ. ಇನ್ನು ಅವ್ರ ಜೋಡಿ ಇದ್ದೀವಂದ್ರೆ ನಾವು ಬಿಕಾರಿ ಅಕ್ಕಿವಂತ ಅರ್ಥ ಮಾಡ್ಕೊಂಡಾರ. ಈ ಕಡೆ ಮಿತ್ರ ದೇಶನೂ ಹಿಂಗಾತು. ಇನ್ನು ಮಿತ್ರ ಪಕ್ಷಗಳನ್ನು ಬರೀ ಒಂದ ಎಜೆಂಡಾ ಇಟ್ಕೊಂಡ ದೇಶ ಅಭಿವೃದ್ಧಿ ಮಾಡಂಗಿಲ್ಲ, ಇನ್ನು ನಮ್ಮ ರಾಜ್ಯ ಏನು ಅಭಿವೃದ್ಧಿ ಮಾಡ್ತಾರಂತ ತಲೆಗೆ ಹೊಡೆದೈತೆ ಅವರಿಗೆ. ಹಿಂಗಾಗಿ ಅವರು ಆರ್ಟಿಕಲ್ 370 ವಾಪಸ್ ತರಬೇಕು ಅನ್ನೋ ಮಾತನ್ನ ಮಾತಾಡವಲ್ರು. PDP ಅವ್ರು ಎಷ್ಟೇ ಬಾಯ್ ಬಡ್ಕೊಂಡ್ರು ಒಮರ್ ಅಬ್ದುಲ್ಲಾ ತುಟಕ್ ಪಿಟಕ್ ಅನ್ನಕತ್ತಿಲ್ಲ. ಖರೆ ಒಮರ್ ಅಬ್ದುಲ್ಲಾ ಅವರು ತಮ್ಮ ಏನಾರ ಬೇಡಿಕೆಗಳಿದ್ದು ಅಂದ್ರ ಮೋದಿ ಅವ್ರ ಮುಂದೆ ಬೇಡಿಕೆ ಗತ್ಲೆನ ಹೇಳಾಕತ್ತಾರ. ಕೇಜ್ರಿವಾಲ್ ಗತ್ಲೆ ಸಣ್ಣ ಹುಡುಗರ ಗತ್ಲೆ ನಂಗೆ ಬೇಕಪ್ಪ ನಂಗೆ ಬೇಕಪ್ಪ ಅಂತ ಅನ್ನಂಗಿಲ್ಲ. ಇನ್ನು ಜಮ್ಮು ಒಳಗೆ BJP, ಕಾಶ್ಮೀರ ಒಳಗೆ ನ್ಯಾಷನಲ್ ಕಾನ್ಫರೆನ್ಸ್ ಇತ್ತು ಅಂದ್ರೆ ಅವ್ರಿಬ್ರ ಸೇರ್ಕೊಂಡು ವರ್ಷಾನ್ ಗಂಟ್ಲೆ ಆಳಬಹುದು ಅನ್ನೋದವ್ರಿಗೆ ಅರಿವಾಗೈತ್ರಿ. ಇನ್ನ ಬಿಟ್ರೆ ಬ್ಯಾರೆ ಪಕ್ಷಗಳನ್ನ ಇಲ್ಲಿ ಇಟ್ಕೋಬಾರ್ದು ಅನ್ನೋ ರೀತಿ ಯೋಚನೆ ಮಾಡಿರಬಹುದ್ರಿ. ಇದನ್ನೆಲ್ಲಾ ನೋಡಿದ್ರ ಒಮರ್ ಅಬ್ದುಲ್ಲಾ ಅವ್ರ ಬಾಯಿಲೆ ಬಂದಿದ್ ಮಾತೆಲ್ಲ ಕೇಳಿದ್ರ ಒಮರ್ ಅಬ್ದುಲ್ಲಾ ಅವ್ರಿಗೆ ಜ್ಞಾನೋದಯ ಆಗೈತಿ. ಮೋದಿ ಅವ್ರ ಗೆಳತನ ಮಾಡಿದ್ರ ಜಮ್ಮು ಕಾಶ್ಮೀರಕ್ಕೆ ಇನ್ನ ಮೆರಗ್ ಬರ್ತೈತೆ ಅನ್ನೋದು ಗೊತ್ತಾಗೈತ್ರಿ. ಅವ್ರ ಮಾತು ಮೋದಿ ಅವ್ರ ಗೆಳತನಕ್ಕೆ ಹಾತ್ ಹೊರ್ಯಾಕತ್ತಾರ ಅವರು ಅನ್ನೋದನ್ನ ಪ್ರೂವ್ ಮಾಡತೈತಿ. ಇನ್ನು ಅವರು ಮೋದಿ ಅವ್ರ ಗೆಳತನ ಮಾಡ ಹಾದಿ ಒಳಗ ನಡೆದಾರ ಅನ್ನೋದಂತರೂ ಖರೆ ಐತ್ ನೋಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.